ನಮಸ್ತೆ ರೈತ ಬಾಂಧವರಿಗೆ. ತೀರ್ಥಹಳ್ಳಿ ಭಾಗದಲ್ಲಿ ವಿನಯರ್ ತೋಟಕ್ಕೆ ಅಡಿಕೆ ತೋಟಕ್ಕೆ ಭೂಶ್ರೀ ಗೋಲ್ಡ್ ಅಂತಕ್ಕಂಥ ಒಂದು ಗೊಬ್ಬರ ಕೊಟ್ಟಿದ್ವಿ. ಭೂಶ್ರೀಯಲ್ಲಿ ಕಂಟೆಂಟ್ ಯಾವ ತರ ಏನೇನಿದೆ ಮತ್ತೆ ಭೂಶ್ರೀ ಗೋಲ್ಡ್ ಯಾವ ಕಲರ್ ಅಲ್ಲಿ ಗೊಬ್ಬರ ಇದೆ, ಗೊಬ್ಬರ ಯಾವ ತರ ಇದೆ ಅಂತ ತೋರಿಸ್ತೀನಿ ಬನ್ನಿ. ಬೇಕಿದ್ರೆ ನೋಡ್ಬೋದು ಗೊಬ್ಬರ ಯಾವ ಕಲರ್ ಇದೆ, ಗೊಬ್ಬರ ಯಾವ ತರದ ರೀತಿಯಲ್ಲಿ ಇದೆ ಅಂತ ನೋಡ್ಬೋದು. ಗೊಬ್ಬರ ಒಳ್ಳೆ ಸಾಫ್ಟ್ ಆಗಿ ಸ್ಮೂತ್ ಆಗಿ ಕೂಡ ಇದೆ. ಇದು ಗೋಲ್ಡನ್ ಕಲರ್ ಬರುವಂತದ್ದು. ಈ ಭೂಶ್ರೀ ಗೋಲ್ಡ್ ಅಲ್ಲಿ ಯಾವ್ಯಾವ ಕಂಟೆಂಟ್ಸ್ ಇರುತ್ತೆ ಅಂದ್ರೆ ಫಿಶ್ ಮಿಲ್ಲು, ಬೋನ್ ಮಿಲ್ಲು, ಟರ್ಮರಿಕ್, ಟೊಬ್ಯಾಕೊ, ಹೊಂಗೆ, ನೀಮು, ಬೇವಿನ ಹಿಂಡಿ ಮತ್ತೆ 16ರಿಂದ 17 ತಕ್ಕಂಥ ಸೆಕೆಂಡ್ ನ್ಯೂಟ್ರಿಯನ್ಸ್ ಕಂಟೆಂಟ್ಸ್ ಇದರೊಳಗಡೆ ಯಾಡ್ ಇರ್ತಕ್ಕಂಥದ್ದು. ಮತ್ತೆ ಇದನ್ನ ಯಾವ್ಯಾವ ಬೆಳೆಗಳಿಗೆ ಕೊಡ್ಬೋದು ಅಂತಂದ್ರೆ ಅಡಿಕೆ ತೋಟಕ್ಕೆ ಕೊಡ್ಬೋದು, ಶುಂಠಿಗೆ ಕೊಡ್ಬೋದು, ಮತ್ತೆ ಕಾಳು ಮೆಣಸು, ಕಾಫಿ ತೋಟಕ್ಕೆ ನೀವು ಕೊಟ್ಟರೆ ಒಂದು ಒಳ್ಳೆ ರಿಸಲ್ಟ್ ಇರ್ತಕ್ಕಂಥ ಗೊಬ್ಬರ. ಮತ್ತೆ ಇದನ್ನ ಯಾವ ತರ ಕೊಡ್ಬೋದು ಅಂತಂತಂದ್ರೆ ಇವಾಗ ಅಡಿಕೆ ತೋಟ 1 ವರ್ಷದ ಮರ ಇತ್ತಂತಂದ್ರೆ 1 kg ಕೊಡಿ, 2 ವರ್ಷದ ಮರ ಇತ್ತಂದ್ರೆ 2 kg ಕೊಡಿ, ಮತ್ತೆ ಅದೇ ರೀತಿ 3 ವರ್ಷದ ಮರ ಇತ್ತಂದ್ರೆ 3 kg ಕೊಡಿ. 4 ವರ್ಷದ ಅಬೋವ್ ಮರ ಏನಾದ್ರು ಫಸಲು ಕೊಡೋ ಮರ ಇತ್ತಂತಂದ್ರೆ 4 kg ಮಿನಿಮಮ್ ಆದ್ರೂ ಕೊಡ್ಲೇಬೇಕು. ಏನಕ್ಕೋಸ್ಕರ ಅಂದ್ರೆ 4 kg ಕೊಟ್ಟವಾಗ ಫಸಲು ಒಂದು ಈಲ್ಡ್ ಪರ್ಪಸ್ ಚೆನ್ನಾಗಿ ಬರುವಂತದ್ದು. ಮತ್ತೆ ಇದನ್ನ ಯಾವ ತರ ಗೊಬ್ಬರವನ್ನ ಬುಡಕ್ಕೆ ಹಾಕೋದು ಅಂತಂತಂದ್ರೆ ಈ ರೀತಿಯನ್ನ ಬುಡ ಬಿಡಿಸ್ಕೊಂಡ್ಬಿಟ್ಟು ಒಂದು ಫುಟ್ ಡಿಸ್ಟೆನ್ಸ್ ಬಿಡಿಸ್ಕೊಂಡ್ಬಿಟ್ಟು ಇದಕ್ಕೆ ಈಸಿ ಸೇಪಲ್ಲಿ ನೀವೇನ್ ಮಾಡ್ಬೇಕಂತಂದ್ರೆ 4 kg ನೀವು ಮಿನಿಮಮ್ ಕೊಡಲೇಬೇಕು. ಕೊಟ್ಟವಾಗ ಒಂದು ಈಲ್ಡ್ ಸ್ವಲ್ಪ ಚೆನ್ನಾಗಿ ಬರುವಂತದ್ದು. ಮತ್ತೆ ಅದೇ ರೀತಿ ಇವಾಗ ನಿಮ್ಗೆ ಏನಾದ್ರು ಭೂಶ್ರೀ ಗೋಲ್ಡ್ ಅನ್ನ ನೀವು ತಗೊಂಡ್ಬಿಟ್ಟು ತೋಟಕ್ಕೆ ಏನಾದ್ರು ಹಾಕುವಂತ ಇಂಟ್ರೆಸ್ಟ್ ಆಗಿದ್ರೆ ನಿಮ್ಗೆ ಬೇಕು ಅಂತ ಅನ್ಸಿದ್ರೆ ಕೆಳಗಡೆ ನಂಬರ್ ಕೊಟ್ಟಿರ್ತೀವಿ, ಆ ನಂಬರ್ಗೆ ಕಾಲ್ ಮಾಡಿದ್ರೆ ಡೋರ್ ಡೆಲಿವರಿ ಕೊಡ್ತೀವಿ. ಆಯ್ತಾ?